ರಾಮೇಶ್ವರಂ ಕೆಫೆ ಸ್ಫೋಟದಲ್ಲಿ ಸುಮಾರು 9 ಜನ ಗಾಯಾಳುಗಳು ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಅನ್ನು ಪಡ್ಕೊಳ್ತಾ ಇದ್ರು. ಕೆಲವರೆಲ್ಲರೂ ಕೂಡ ಈಗಾಗಲೇ ಟ್ರೀಟ್ಮೆಂಟ್ ತಗೊಂಡು ಡಿಸ್ಚಾರ್ಜ್ ಕೂಡ ಆಗಿದ್ದಾರೆ. ಇನ್ನೂ ಕೆಲವರಿಗೆ ಚಿಕಿತ್ಸೆ ಮುಂದುವರೆದಿದೆ. 3 ಡಿಸ್ಚಾರ್ಜ್ ಆಗಿದ್ದಾರೆ. 6 ಜನರಿಗೆ ಇನ್ನೂ ಕೂಡ ಚಿಕಿತ್ಸೆ ಹಾಸ್ಪಿಟಲ್ನಲ್ಲಿ ಮುಂದುವರಿತಾ ಇದೆ. ಡಿಸ್ಚಾರ್ಜ್ ಆದವರು ಈ ಬ್ಲಾಸ್ಟ್ ಕಹಾನಿಯನ್ನು ಬಿಚ್ಚಿಟ್ಟಿದ್ದಾರೆ. ಈ ರೀತಿ ಡಿಸ್ಚಾರ್ಜ್ ಆದವರಲ್ಲಿ ಕೆಲವರು ದೀಪಾಂಶು ಅಂತ ಅಂದ್ಬಿಟ್ಟು ಇವರು ಕೂಡ ಘಟನೆಯ ಬಗ್ಗೆ ಮಾತನಾಡಿದ್ದಾರೆ. ಮಧ್ಯಾಹ್ನ ಊಟಕ್ಕೆ ಹೋಗಿದ್ದೆ, ಊಟಕ್ಕೆ ಹೋದಾಗ ಏನೋ ದೊಡ್ಡ ಸ್ಫೋಟ ಸೌಂಡ್ ಕೇಳಿಸ್ತು. ನನಗೆ ಏನಾಯಿತು ಅಂತ ಗೊತ್ತಾಗಲಿಲ್ಲ. ಇಮಿಡಿಯೇಟಾಗಿ ನಾನು ಪ್ರಜ್ಞೆ ತಪ್ಪು ಬಿದ್ದುಬಿಟ್ಟೆ. ಯಾರೋ ಹಾಸ್ಪಿಟ್ಲಲ್ಲಿ ಕರ್ಕೊಂಡ್ಬಂದು ನನಗೆ ಅಡ್ಮಿಟ್ ಮಾಡಿದ್ದಾರೆ. ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದು ಈಗ ಹುಷಾರಾಗಿದ್ದೀನಿ ಅಂತ ಕೂಡ ಮಾತನಾಡಿದ್ದಾರೆ ದೀಪಾಂಶು ಅಂತ. ಹಾಸ್ಪಿಟಲಲ್ಲಿ 3 ಜನ ಅಡ್ಮಿಟ್ ಆಗಿರೋದ್ರಲ್ಲಿ ಖುಷಿ ಸುದ್ದಿ ಏನಂತ ಹೇಳಿದ್ರೆ, ಒಂದು ಪೇಷಂಟು ಇವಾಗ ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗ್ತಾ ಇದ್ದಾರೆ. ಈ ಪೇಷಂಟ್ ನಮಗೆ ನಿನ್ನೆ ಅರೌಂಡ್ 1 o'clock ಬಂದು ಅಡ್ಮಿಟ್ ಆಗಿರೋದು. ಆ ಪೇಷಂಟು ಎರಡು ಕಿವಿಗೆ ಪ್ರಾಬ್ಲಮ್ ಆಗಿ ಬಂದಿರೋವಂಥದ್ದು. ENTದಲ್ಲಿ ಅವರಿಗೆ ಒಂದು ಕಿವಿಯಲ್ಲಿ ಪರದೆ ತೂತಾಗಿ ಇನ್ನೊಂದು ಕಿವಿಯಲ್ಲಿ ಒಂದು ಸ್ವಲ್ಪ ರಕ್ತ ಹೆಪ್ಪು ಕಟ್ಟಿರೋದು, ಆ ಒಂದು ಡಯಾಗ್ನೋಸಿಸ್ ಮಾಡಿರೋದು. ಈಗ ನಮ್ಮ ದೀಪಾಂಶು ಇಸ್ ಕಂಪ್ಲೀಟ್ಲಿ ಫಿಟ್. I went to 12:30 p.m. around to have lunch, and then I came outside after having lunch, but I forgot my office laptop bag, so I went again alone to take my bag. Then the sound happened, and after that I was unconscious. I was not able to hear, so I went out in a hurry like everyone else. Someone took me to this hospital to get the medication. ಸೊ ಕೆಲವರೆಲ್ಲ 3 ಜನ ಈಗಾಗಲೇ ಡಿಸ್ಚಾರ್ಜ್ ಆಗಿಬಿಟ್ಟಿದ್ದಾರೆ. ಅವ್ರಿಗೆ ಇಂಜುರೀಸ್ ಕಡಿಮೆ ಆಗಿತ್ತು. ಪಾಪ ಇನ್ನು ಕೆಲವರಿಗೆ ಇನ್ನೊಂದು 6 ಜನಕ್ಕೆ ಟ್ರೀಟ್ಮೆಂಟ್ ಹಾಗೆ ಮುಂದುವರಿತಾ ಇದೆ. ಅವ್ರಿಗೆ ಅಬ್ಸರ್ವೇಷನ್ನಲ್ಲಿ ಇಡಬೇಕು, ಇನ್ನೂ 5 ದಿನ ಅಬ್ಸರ್ವೇಷನಲ್ಲಿ ಇಡಬೇಕು ಅಂತ ಡಾಕ್ಟರ್ ಹೇಳ್ತಾ ಇದ್ದಾರೆ. ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಸರ್ಜರಿ ಏನಾಗಿದೆ ಸ್ವರ್ಣಾಂಬ ಅವ್ರಿಗೆಲ್ಲರಿಗೂ ಕೂಡ ಅವ್ರಿಗೆ 5-6 ದಿನ ನಾವು ಅಬ್ಸರ್ವೇಷನ್ನಲ್ಲೇ ಇಡಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಆಮೇಲಿಂದ ನಾವು ಜನರಲ್ ವಾರ್ಡ್ಗೆ ಶಿಫ್ಟ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ಆದಷ್ಟು ಬೇಗ ಎಲ್ಲರೂ ಕೂಡ ಗುಣಮುಖರಾಗ್ತಾರೆ. ನಿನ್ನೆ ಕೂಡ ಮುಖ್ಯಮಂತ್ರಿಗಳು ಹಾಸ್ಪಿಟಲ್ಗೆ ಭೇಟಿ ಕೊಟ್ಟು ಎಲ್ಲರೂ ಮಾತನಾಡಿಸಿ ಧೈರ್ಯ ತುಂಬಿದ್ದಾರೆ. ಬಟ್ ಆ ಪ್ರಕರಣ ಆದಾಗ ಸ್ಪಾಟಲ್ಲಿ ಇದ್ದಂಥವ್ರು ನೋಡಿ ಎಂಥ ಅನ್ಫಾರ್ಚುನೇಟ್.